ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮತ್ತು ಇದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 5 ಪಾಲಿಕೆಗಳಿಗೆ ಚುನಾವಣೆ ಮಾರ್ಚ್ ತಿಂಗಳ ಅಂತ್ಯದ ವೇಳೆಗೆ ಘೋಷಣೆ ಆಗಬಹುದು. ಬಹುತೇಕ ಮೇ ಜೂನ್ ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರಿನ ಎಲೆಕ್ಷನ್ ಕೂಡ ನಡೀಬಹುದು. ಹೀಗಾಗಿ ಮುಂಬರುವ GP ಎಲೆಕ್ಷನ್ನಲ್ಲಿ ಹೇಗೆಲ್ಲ ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದಕ್ಕೆ BJP ಈಗಿಲ್ಲೇ ತಯಾರಿಯನ್ನು ಆರಂಭಿಸಿದೆ. ದೆಹಲಿ ನಾಯಕರು ಕೊಟ್ಟಿರುವಂತಹ ಸೂಚನೆಯಂತೆಯೇ ರಾಮ್ ಮಾಧವ್ ಅವರು BJP ಪ್ರಮುಖರ ಜೊತೆಗೆ ಇವತ್ತು ಸಭೆ ಕೂಡ ನಡೆಸಿದ್ದಾರೆ. ಆ ಮೂಲಕ ಮೈತ್ರಿಯನ್ನು JDS ಜೊತೆಗಿನ ಮೈತ್ರಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ಸೀಟು ಹಂಚಿಕೆಗಳನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಪಕ್ಷದ ನಾಯಕರುಗಳು ಪ್ರಮುಖವಾಗಿ ಬೆಂಗಳೂರು ಭಾಗದ ನಾಯಕರ ಜೊತೆಗೆ ಚರ್ಚೆ ನಡೆಸೋದರ ಮೂಲಕ GBA ಚುನಾವಣೆಗೆ ಭರ್ಜರಿ ತಯಾರಿಯನ್ನು ಕಮಲ ಪಡೆ ಆರಂಭಿಸಿದೆ. GBA ಚುನಾವಣೆ ವಿಧಾನಸಭೆ ಚುನಾವಣೆಯಷ್ಟೇ ಎಲ್ಲ ಪಕ್ಷಗಳಿಗೂ ಮುಖ್ಯವಾಗಿದೆ. ಯಾರು ಬೆಂಗಳೂರು ಗದ್ದುಗೆ ಏರ್ತಾರೋ ಅವರೇ 2028ಕ್ಕೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಮಟ್ಟಿಗೆ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿನೇ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಬೆಂಗಳೂರಿನ ಮೇಲೆ ಕಣ್ಣಿಟ್ಟಿದ್ದಾರೆ. ತಿರುವನಂತಪುರಂನಂತಹ ಎಡಪಕ್ಷಗಳಿದ್ದಲ್ಲೇ BJP ಗೆದ್ದಿದೆ. ಬೆಂಗಳೂರು ಕಷ್ಟ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿನೇ ಕರ್ನಾಟಕದಲ್ಲೇ ಶಿಕ್ಷಣ ಮಾಡಿ ನಾಡಿಮಿಡಿತ ತಿಳಿದಿರುವ ರಾಮ್ ಮಾಧವ್ ಅವರನ್ನೇ GBA ಎಲೆಕ್ಷನ್ಗೆ ಉಸ್ತುವಾರಿಯನ್ನಾಗಿ ಕಳಿಸಿಕೊಟ್ಟಿದೆ. ಇದೇ ರಾಮ್ ಮಾಧವ್ ನೇತೃತ್ವದಲ್ಲಿ ಇವತ್ತು BJP ಕಚೇರಿಯಲ್ಲಿ ಸಭೆಯೂ ನಡೆಯಿತು. ಮಾಜಿ CM ಯಡಿಯೂರಪ್ಪ, BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬೆಂಗಳೂರಿನ ಎಲ್ಲ BJP ಶಾಸಕರು, ಸಂಸದರು, ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಸಭೆಯಲ್ಲಿ ಹಲವು ತೀರ್ಮಾನಗಳಾಯಿತು. GBA ಪ್ಲಸ್ ಪಂಚಾಯಿತಿ ಚುನಾವಣೆಗಳ ಸೀಟು ಹಂಚಿಕೆಗೆ JDS ಸಮಪಾಲು ಕೇಳಿದೆ. ಇದೇ ವಿಷಯದಲ್ಲಿ ಮಂಡ್ಯ ಹಾಗೂ ಹಾಸನ ಸೇರಿ ಹಲವು ಜಿಲ್ಲೆಗಳಲ್ಲಿ ಮೈತ್ರಿ ಪಕ್ಷಗಳಲ್ಲಿ ಬಿರುಕು ಕೂಡ ಮೂಡಿದೆ. ಹಾಗಾಗಿನೇ BJP ಹಿರಿಯ ನಾಯಕರ ಸಮಿತಿ ಜೊತೆ ಮೊದಲು ಮಿತ್ರ ಪಕ್ಷ JDS ಜೊತೆ BJP ಸಭೆ ನಡೆಸಲಿದೆ. JDS ಅಭಿಪ್ರಾಯ ಸಂಗ್ರಹಿಸಿದ ಮೇಲೆ ಫೆಬ್ರವರಿ 28 ಹಾಗೂ ಮಾರ್ಚ್ 1ಕ್ಕೆ ಮತ್ತೆ BJP ಸಭೆ ನಡೆಯಲಿದೆ. 5 GBAಗಳ BJP ಪ್ರಮುಖರ ಜೊತೆ ಪ್ರತ್ಯೇಕ ಸಭೆ ನಡೆಸ್ತಾರೆ. ಆಮೇಲೆ 5 GBAಗಳ ಕಾರ್ಯಕರ್ತರಿಂದಲೂ ಅಭಿಪ್ರಾಯ ಸಂಗ್ರಹ ಮಾಡಿ 5 GBAಗಳಿಗೆ ಯಾರನ್ನ ಅಭ್ಯರ್ಥಿಗಳನ್ನಾಗಿ ಮಾಡಬಹುದು ಅಂತ ಸಲಹೆಯನ್ನು ಪಡೀತಾರೆ. GBA ಚುನಾವಣೆ ಯಾವತ್ತೇ ನಡೆದರೂ ಸಹ ನಾವು ಗೆದ್ದೇ ಗೆಲ್ತೇವೆ. ಕಾಂಗ್ರೆಸ್ ಪಕ್ಷದ ತಂತ್ರ ಕುತಂತ್ರದ ನಡುವೆನೂ ಸಹ 5 GBAಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಯಬೇರಿಯನ್ನ ಬಾರಿಸೋದಕ್ಕೆ ಒಳ್ಳೆ ಅವಕಾಶಗಳಿದೆ. ಹಾಗಾಗಿ ಅತಿ ಶೀಘ್ರದಲ್ಲೇ ಒಂದು ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಬೇಕು. ಮತ್ತೆ ನಮ್ಮ ಕಡೆಯಿಂದ ಒಬ್ಬ ಹಿರಿಯ ನಾಯಕರ ಒಂದು ತಂಡವನ್ನು ಮಾಡಿ ಜಾತ್ಯತೀತ ಜನತಾದಳ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಂಡು ಚುನಾವಣೆಗೆ ಸಜ್ಜಾಗಬೇಕು ಅಂತೇಳಿ ಇವತ್ತು ನಾವು ನಿಶ್ಚಯವನ್ನ ಮಾಡಿದ್ದೇವೆ. ಗ್ರೇಟರ್ ಬೆಂಗಳೂರು ಪಾಲಿಕೆ ಎಲೆಕ್ಷನ್ ಮಾದರಿಯಲ್ಲೇ ಗ್ರಾಮ ಪಂಚಾಯಿತಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯಲಿವೆ. BJP ಹಾಗೂ JDS ಕಟ್ಟಿ ಹಾಕಲು ಈಗಾಗಲೇ ಕಾಂಗ್ರೆಸ್ನಲ್ಲೂ ಸಿದ್ಧತೆಗಳು ಭರ್ಜರಿಯಾಗಿಯೇ ನಡೀತಾ ಇವೆ. EVM ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿರ್ಧಾರ ಆಗಿದೆ. ಅದಕ್ಕಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ ಹಾಗೂ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರುವ DK ಶಿವಕುಮಾರ್ಗೂ ಪ್ರತಿಷ್ಠೆಯಾಗಿದ್ದು ಎಲೆಕ್ಷನ್ ಗೆಲ್ಲಲು ಹಠಕ್ಕೆ ಬಿದ್ದಿದ್ದಾರೆ. SIR ಬರ್ತಿದ್ದೆ, ವೋಟ್ ಲಿಸ್ಟ್ನಲ್ಲಿ ಹೆಸರು ತೆಗಿತಾರೆ, ಹುಷಾರಾಗಿರಿ ಅಂತಲೂ ಹೇಳಿದ್ರು. ಈಗ SIR ಬರ್ತಾ ಇದೆ, ಬಹಳ ಹುಷಾರಾಗಿರಿ. ನಮ್ಮ ವೋಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ ನಡೀತಾ ಇರ್ತದೆ. ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟಿ ವೋಟು, ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ವೋಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ, ಹೊರಗಡೆ ಇದ್ದವ್ರ ತಂತ್ರ ಕೂಡ ಇದನ್ನು ನಡೀತಾ ಇದೆ. ಎಲ್ಲ ಅಂದುಕೊಂಡಂತೆ ಆದರೆ ಇನ್ನೆರಡು ತಿಂಗಳಲ್ಲೇ GBA ಎಲೆಕ್ಷನ್ಗೆ ಮುಹೂರ್ತ ನಿಗದಿಯಾಗಲಿದೆ. ಹಾಗಾಗಿನೇ ಎಲ್ಲ ಪಕ್ಷಗಳಲ್ಲೂ ಎಲೆಕ್ಷನ್ ಜೋರ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.